ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ನನ್ನ ಹತ್ರ ಬೊಂಬಿಲ್ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ಬಾಂಬೆ ಡಕ್ ಅಂತ ಕರೀತಾರೆ. ಕನ್ನಡದಲ್ಲಿ ಏನು ಕರೀತಾರೆ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ಹಾಕಿ. ಸೊ ಇದರಿಂದ ನಾನೊಂದು ಫ್ರೈ ಮಾಡ್ತಾ ಇದ್ದೇನೆ, ಡ್ರೈ ಫ್ರೈ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಗಂಜಿ ಜೊತೆ ತಿನ್ನಲಿಕ್ಕೆ ಅಥವಾ ಅನ್ನ ಸಾಂಬಾರು ಇದ್ದಾಗ ಸೈಡಲ್ಲಿ ಸ್ವಲ್ಪ ಫ್ರೈ ಏನಾದರೂ ಬೇಕನ್ಸಿದ್ರೆ ಇದನ್ನು ಮಾಡಿ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಸೊ ರೆಸಿಪಿನ ಶುರು ಮಾಡೋಣ. ನೋಡಿ, ಈಗ ಇದನ್ನು ಕಟ್ ಮಾಡ್ತೇನೆ ನಾನು ಪ್ಯಾಕೆಟು. ಇದನ್ನು ಸ್ವಲ್ಪ ಸರಿಯಾಗಿ ಕಟ್ ಮಾಡಿ ಪೀಸಸ್ ಮಾಡಬೇಕು. ನೋಡಿ, ಇದು ಈ ಥರ ಇರುತ್ತೆ. ಇಲ್ಲೊಂಥರ ಮುಳ್ಳಿನ ಥರ ಏನೋ ಇದೆ ತಲೆ ಪಾರ್ಟು. ಇದನ್ನೆಲ್ಲ ನಾವು ಸ್ವಲ್ಪ ಕಟ್ ಮಾಡಿಕೊಳ್ಳುವ. ನೋಡಿ, ಈ ಥರ ನಾನು ಕತ್ರಿ ಯೂಸ್ ಮಾಡ್ತಾ ಇದ್ದೇನೆ ಕಟ್ ಮಾಡಲಿಕ್ಕೆ. ಸುಲಭ ಆಗುತ್ತೆ ಕೈಯಿಂದ ಮಾಡೋದಕ್ಕಿಂತ. ಇದು ಒಂದು ಪ್ಯಾಕೆಟಿಗೆ ಆಲ್ಮೋಸ್ಟ್ 70 ರೂಪೀಸ್ ತನಕ ಇದೆ. ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಫ್ರೈ ಮಾಡಿದರೆ ಟೇಸ್ಟಿ ಅನಿಸುತ್ತೆ. ಪಲ್ಯಕ್ಕಿಂತಲೂ ಫ್ರೈ ತುಂಬ ಟೇಸ್ಟಿ ಅನಿಸುತ್ತೆ ಇದು. ಒಂದರಿಂದ 2 ಪೀಸ್ ಮಾಡುವ. ತುಂಬ ದೊಡ್ಡದು ಸಹ ಒಳ್ಳೆಯದಾಗೋದಿಲ್ಲ. ಇದು ದೊಡ್ಡದಷ್ಟು ಫ್ರೈ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದಲ್ಲ, ಅದಕ್ಕೆ ನಾನು 1ರಲ್ಲಿ 2 ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾವು ಒಳ್ಳೆ ಮಾಡಿ ಕಟ್ ಮಾಡೋದು, ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ. ಇದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದಂತ ಹೇಳ್ತಾರೆ. ಮಕ್ಕಳಿಗೆ ನಾವು ಈ ರೀತಿ ಫ್ರೈ ಮಾಡಿ ಕೊಟ್ಟರೆ ತಿಂತಾರೆ. ಈಗ ಬೇಸಿಗೆಯಲ್ಲಿ ಈ ಒಣ ಮೀನೆಲ್ಲ ಸಿಗ್ತಾ ಇರ್ತದೆ, ಆಗ ನಾವು ತಂದಿಡಬೇಕು ಮನೆಯಲ್ಲಿ. ಆಮೇಲೆ ಮಳೆ ಬರ್ತಾ ಇರುವಾಗ ಇದು ಸಿಗುವುದಿಲ್ಲ ಒಣ ಮೀನು. ಆವಾಗ ನಾವು ಈ ರೀತಿ ಫ್ರೈ ಮಾಡಿ ಎಲ್ಲ ತಿಂದರೆ ಗಂಜಿ ಜೊತೆಗೆ ತುಂಬ ಟೇಸ್ಟಿ ಅನಿಸುತ್ತೆ ಊಟ. ಇದೊಂದು ಸ್ವಲ್ಪ ಸ್ಪೈಸಿ ಮಾಡಬೇಕು. ಆಮೇಲೆ ಸ್ವಲ್ಪ ಲಿಂಬೆ ಹುಳಿ ಎಲ್ಲ ಹಿಂಡಿ ಸಖತ್ ಟೇಸ್ಟಿಯಾಗಿ ಮಾಡಿದರೆ ಉಂಟಲ್ಲ, ಊಟ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ನೋಡಿ, ಸುಮಾರು ಪೀಸಸ್ ಎಲ್ಲ ಸಿಕ್ಕಿತು. ಚಿಕ್ಕ ಚಿಕ್ಕ ಪೀಸಸ್ ಮಾಡಿದೆ ನಾನು. ಈಗ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಳುವ. ಯಾಕಂದರೆ ಇದರಲ್ಲಿ ಮಣ್ಣು ಮರಳು ಏನೇನೆಲ್ಲ ಇರುತ್ತಲ್ಲ, ಕಸ ಎಲ್ಲ ಅದಕ್ಕೆ ಹೋಗಲಿ ಅಂತೇಳಿ ಸ್ವಲ್ಪ ಹುರ್ಕೊಂಡ್ರೆ ಈಸಿಯಾಗಿ ಅದು ಕಸ ಎಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ನಾನು ಹುರ್ಕೊಳ್ತೇನೆ. ಈಗ ನೋಡಿ, ಒಂದು ಹಳೆ ಪ್ಯಾನ್ ತಗೊಂಡಿದ್ದೇನೆ ನಾನು. ಅದರಲ್ಲಿ ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಒಂಚೂರು ಎಣ್ಣೆ ಹಾಕುವ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಹಾಕಿ ನಾನು ಹುರ್ಕೊಳ್ತೇನೆ ಒಳ್ಳೆ ಮಾಡಿ. ಒಣ ಮೀನು ಪ್ರಿಯರು ಇದನ್ನೊಮ್ಮೆ ಟ್ರೈ ಮಾಡಿ. ಇದು ತುಂಬ ಟೇಸ್ಟಿ ಅನಿಸುತ್ತೆ ತಿನ್ನೋದಕ್ಕೆ.
ಹುರಿದಾಯಿತು ಎಲ್ಲ, ಸಾಕು ಇಷ್ಟು ಫ್ರೈ ಮಾಡಿದ್ದು. ಈಗ ಇದನ್ನು ನಾನು ಈ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ ಎಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಸ್ವಲ್ಪ ಇದು ನೆನಿಲಿ ನೀರಲ್ಲಿ ಒಂದು 10-15 ನಿಮಿಷ ಇಟ್ಟರೆ ಒಳ್ಳೆಯದು, ಒಳ್ಳೆ ಸೋಕ್ ಆಗ್ತದೆ. ಇರಲಿ ಹೀಗೆ ಸ್ವಲ್ಪ ಹೊತ್ತು ಇಡುವ. ಈಗ ನೋಡಿ, ಇದು ಬೊಂಬಿಲ್ ಫ್ರೈ ಮಾಡಲಿಕ್ಕೆ ನಾನು ಮಸಾಲೆ ತಗೊಂಡಿದ್ದೇನೆ. 1-2 ಚಮಚದಷ್ಟು ಅಚ್ಚ ಖಾರದ ಪುಡಿ ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ 1 ಚಮಚದಷ್ಟು ಉಪ್ಪಿದೆ, ಸ್ವಲ್ಪ ಇಲ್ಲಿ ಇದು ಚಾಟ್ ಮಸಾಲ, ಆಮೇಲೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಅಥವಾ ನೀವು ಕಿಚನ್ ಕಿಂಗ್ ಮಸಾಲ ಈ ಥರ ಏನಾದರೂ ತಗೊಳ್ಬೋದು, ತುಂಬಾ ಟೇಸ್ಟಿ ಅನಿಸುತ್ತೆ ಆವಾಗ. ಈಗ ನಾನು ನೋಡಿ ಇಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆಲ್ಲ ಸುಮಾರು ಹೊತ್ತು, ಒಂದು 10-15 ನಿಮಿಷ ಆಯ್ತಿದ್ದು ಸೋಕ್ ಮಾಡಿ. ಈಗ ಇದನ್ನೆಲ್ಲ ನಾವು ಪುನಃ ಇನ್ನೊಮ್ಮೆ ಫ್ರೈ ಮಾಡಿಕೊಳ್ಳುವ ಮಸಾಲ ಜೊತೆಗೆ. ಈಗ ನೋಡಿ, ಇದು ತವೆ ಬಿಸಿಗಿಟ್ಟೆ, ಅದೇ ತವೆನ. ಆಮೇಲೆ ಇದನ್ನು ಸ್ವಲ್ಪ ನೀರಲ್ಲಿ ಸೋಕ್ ಮಾಡಿದ್ದನ್ನು ನಾವು ಈ ರೀತಿ ಸ್ವಲ್ಪ ನೀರು ಹಿಂಡಿ ಇದಕ್ಕೆ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಫಸ್ಟಿಗೆ ಒಂಚೂರು ಎಣ್ಣೆ ಹಾಕುವ. ಈಗ ಒಂಚೂರು ಎಣ್ಣೆ 1 ಚಮಚದಷ್ಟು ಹಾಕ್ಕೊಂಡೆ. ಈಗ ಇದನ್ನು ಈ ರೀತಿ ಹಿಂಡಿ ಹಾಕೊಳ್ಳುವ. ನೀರೆಲ್ಲ ಸ್ವಲ್ಪ ಹಿಂಡಿದ್ರೆ ಒಳ್ಳೆಯದು. ಸ್ವಲ್ಪ ಹೊತ್ತು ಒಳ್ಳೆ ಫ್ರೈ ಆಗಲಿ. ಈಗ ಒಳ್ಳೆ ಈ ರೀತಿ ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ. ಈ ರೀತಿ ಸ್ವಲ್ಪ ತೊಳೆದು ಫ್ರೈ ಮಾಡಿದ್ರಿಂದ ಅದು ಘಾಟು ವಾಸನೆ ಎಲ್ಲ ಬರುವುದಿಲ್ಲ. ಮೀನು ಸಹ ಸ್ವಲ್ಪ ಕ್ಲೀನ್ ಸಹ ಆಗ್ತದೆ. ಆಮೇಲೆ ಅದರಲ್ಲಿ ಏನು ಕಸ ಗಿಸ ಎಲ್ಲ ಮರಳೆಲ್ಲ ಇದ್ದರೆ ಹೋಗ್ತದೆ. ತಿನ್ನಲಿಕ್ಕೂ ಸ್ವಲ್ಪ ಹೈಜಿನಿಕ್ ಆಗಿ ಇರ್ತದಲ್ವ, ಅದಕ್ಕೋಸ್ಕರ ನೋಡಿ ಏನು ವಾಸನೆ ಅಂತ ಏನು ಬರ್ತಾ ಇಲ್ಲ ನಾನು ಫ್ರೈ ಮಾಡ್ತಾ ಇರಬೇಕಾದ್ರೆ. ನೋಡಿ ಫ್ರೈ ಆಗ್ತಾ ಇದೆ. ಈಗ ಇಲ್ಲಿ ನಾನು ಮಸಾಲೆ ತಗೊಂಡಿದ್ನಲ್ಲ, ಇದೆಲ್ಲವನ್ನು ನಾನು ಒಟ್ಟಿಗೆ ಹಾಕ್ಕೊಳ್ತೇನೆ ಇದ್ರ ಮೇಲೆ. ಆಮೇಲೆ ಪುನಃ ಈ ರೀತಿ ಒಳ್ಳೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ತಾಗಲಿ ಉಪ್ಪು ಮಸಾಲೆ ಎಲ್ಲ. ಆವಾಗ ತುಂಬ ಟೇಸ್ಟಿ ಅನಿಸುತ್ತೆ. ನೋಡಿ ಆಲ್ಮೋಸ್ಟ್ ಫ್ರೈ ಆಯಿತು. ಇನ್ನು ಸ್ವಲ್ಪ ಆಗಲಿ, ಒದ್ದೆ ಇದ್ದರೆ ಅಷ್ಟು ರುಚಿ ಅನಿಸಲ್ಲ. ಸ್ವಲ್ಪ ಡ್ರೈ ಆಗಲಿ ಇನ್ನೂ ಸಹ. ಕರಟುದು ಬೇಡ, ಕರಟಿದ್ರೆ ಮತ್ತೆ ಕಹಿ ಅನಿಸ್ಬೋದು. ಸ್ವಲ್ಪ ಫ್ರೈ ಆದರೆ ಒಳ್ಳೆಯದು. ಈ ರೀತಿ ನೋಡಿ ಒಳ್ಳೆ ಮಸಾಲೆ ಗಮ್ ಅಂತ ಪರಿಮಳ ಬರ್ತಾ ಉಂಟು. ಈಗ ಸಾಕು ಅನಿಸ್ತಾ ಇದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ ಈಗ ಇದೆಲ್ಲ ರೆಡಿ ಆಗೋಯ್ತು, ಒಳ್ಳೆ ಡ್ರೈ ಆಯಿತು. ನೋಡಿ ಇದನ್ನು ನಾನು ಪ್ಲೇಟಲ್ಲಿ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಒಂಚೂರು ಲಿಂಬೆ ರಸ ಇದೆ, ಅದು ಹಾಕ್ಕೊಳ್ತೇನೆ ಈಗ ಮೇಲಿಂದ. ಒಂದು ಸ್ವಲ್ಪ ಹೀಗೆ ಚಮಚದಲ್ಲಿ ಮಿಕ್ಸ್ ಮಾಡಿಕೊಳ್ಳುವ.
ನಿಂಬೆ ಹುಳಿತಾಗಲಿ ಎಲ್ಲ ಕಡೆ. ಈಗ ಇದು ಇರಲಿ ಒಂದೆರಡು ನಿಮಿಷ. ಈಗ ಇದೇ ತವದಲ್ಲಿ ನಾನು ಸ್ವಲ್ಪ ಆನಿಯನ್ ಫ್ರೈ ಮಾಡ್ಕೊಳ್ತೇನೆ. ಕ್ರಂಚಿ ಆನಿಯನ್ ಮತ್ತು ಈ ಬೊಂಬಿಲ್ ಫ್ರೈ ತುಂಬ ಟೇಸ್ಟಿ ಅನಿಸುತ್ತೆ ತಿನ್ನೋದಕ್ಕೆ. ಒಂಚೂರು ಎಣ್ಣೆ ಹಾಕ್ತಾಯಿದ್ದೇನೆ. ಮಸಾಲೆ ಎಲ್ಲ ಇರಲಿ ಫ್ರೈ ಮಾಡಿದ್ದು, ಅದರಲ್ಲೇ ಪುನಃ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟಿ ಅನಿಸುತ್ತೆ. ಆನಿಯನ್ ಹಾಕ್ತಾ ಇದ್ದೇನೆ. ಇದು ಟ್ರೆಡಿಷನಲ್ ರೆಸಿಪಿ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಇದೇ ರೀತಿ ಮಾಡ್ತಾರೆ. ತುಂಬ ರುಚಿ ಅನ್ನಿಸುತ್ತೆ ಇದು. ಸ್ವಲ್ಪ ಲೈಟಾಗಿ ಫ್ರೈ ಮಾಡುವ, ಜಾಸ್ತಿ ಬೇಡ. ಸ್ವಲ್ಪ ಕ್ರಂಚಿ ಅನಿಸ್ತದೆ ಆನಿಯನ್ ಕೂಡ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಯಾವಾಗ ತಿನ್ನೋದಂತ ಅನಿಸ್ತಾ ಇದೆ ನನಗೆ. ಸಾಕ ಅಂತ ಫ್ರೈ ಆಗಿದ್ದು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಕ್ರಂಚಿ ಆಯಿತು, ಮಸಾಲೆ ಕೂಡ ಎಲ್ಲ ಕೋಟ್ ಆಯಿತು. ಸೊ ಈ ಆನಿಯನ್ ಕೂಡ ತುಂಬ ಟೇಸ್ಟಿ ಇರುತ್ತೆ ತಿನ್ನೋದಕ್ಕೆ. ಈಗ ನೋಡಿ, ಇಲ್ಲಿ ಬೊಂಬಿಲ್ ಫ್ರೈ ರೆಡಿ ಇದೆ. ಇದರೊಟ್ಟಿಗೆ ನಾನು ಸ್ವಲ್ಪ ಡೆಕೋರೇಷನ್ ಮಾಡ್ತೇನೆ. ನೀವು ಹಾಗೆ ಮಿಕ್ಸ್ ಮಾಡಿ ತಿನ್ಬೋದು. ನಾನು ವಿಡಿಯೋ ಮಾಡ್ತಿದ್ದೇನಲ್ಲ, ಹಾಗೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೇನೆ. ಒಂದು ಬೈಟ್ ಮೀನು ಅಂದರೆ ಡ್ರೈ ಫ್ರೈ ಮತ್ತು ಒಂದು ಬೈಟಿಗೆ ಕಾಂದ. ಸಖತ್ ಟೇಸ್ಟಿ ಅನಿಸುತ್ತೆ. ಮಳೆ ಬರುವಾಗ ಇದನ್ನೊಮ್ಮೆ ತಪ್ಪದೆ ಟ್ರೈ ಮಾಡಿ. ನಿಮಗೆ ತುಂಬ ಖುಷಿ ಅನಿಸ್ಬೋದು. ಒಳ್ಳೆ ರೆಸಿಪಿ ಇದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಕಮೆಂಟಲ್ಲಿ. ಆಮೇಲೆ ರೆಸಿಪಿ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಬೊಂಬಿಲ್ ಡ್ರೈ ಫ್ರೈ ಮಸಾಲಾ ಫ್ರೈ ಎಷ್ಟು ಟೇಸ್ಟಿಯಾಗಿದೆ ಹಾಗೂ ಎಷ್ಟು ಈಸಿಯಾಗಿದೆ ರೆಸಿಪಿ ಅಂತ. ನೀವು ಕೂಡ ಇದನ್ನೊಮ್ಮೆ ತಪ್ಪದೆ ಟ್ರೈ ಮಾಡಿ. ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಡಿ. ಸೊ ನಿಮಗೆ ನಮ್ಮ ಹೊಸ ಹೊಸ ವೀಡಿಯೋಸ್ ಎಲ್ಲ ಮಾಡ್ತೀವಲ್ಲ, ಅದರ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಸೊ ಮುಂದೆ ಇದೇ ಥರ ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.